ಬಿಟ್ಟಾಡಲು ಹಲೋ ಹಲೋ ಅರವಿಂದ, ಆಲ್ರೆಡಿ ಇದ್ದಿದ್ದ ದುಡ್ಡೆಲ್ಲ ಕಳೆದಿದ್ದೀನಿ. ಸೇವಿಂಗ್ಸ್ ಎಲ್ಲ ಹೋಯ್ತು. ಸಾಲ ಮಾಡೋಕ್ಕೆ ಬೇರೆ ಶುರು ಮಾಡಿದ್ದೀನಿ. ಇಂಥ ಟೈಮಲ್ಲಿ ಪ್ರಾಕ್ಟೀಸ್ಗೆ ಹೋದರೆ ಸರಿಯಾಗಿ ಪ್ರಾಕ್ಟೀಸು ಮಾಡೋಕ್ಕಾಗಲ್ಲ. ಏನು ರೀಸನ್ ಹೇಳಿ ಇವ್ರಿಗೆ? ಸರ್ ಅದು ಇವತ್ತು ಬರೋಕ್ಕಾಗಲ್ಲ. ನಾನು ಬರಬೇಕಾದ್ರೆ ನಾನೇ ಫೋನ್ ಮಾಡ್ತೀನಿ ಸರ್. ಏನಾಯ್ತು? ಆರಾಮಾಗಿದೆಯಾ? ಹಾಂ, ಎಲ್ಲ ಓಕೆ. ಸ್ವಲ್ಪ ಹುಷಾರಿರಲಿಲ್ಲ ಅಷ್ಟೇ. ಬರ್ಬೇಕಾದ್ರೆ ನಾನೇ ಫೋನ್ ಮಾಡ್ತೀನಿ. ಹಾಂ, RCB ವರ್ಸಸ್ SRH ಮ್ಯಾಚು. ಟೆಲಿಗ್ರಾಮ್ ಚಾನಲ್ಲು, ಯೂಟ್ಯೂಬು. ಓಕೆ, ಫಸ್ಟು ಇವಾಗ ಟೆಲಿಗ್ರಾಮಲ್ಲಿ ಏನು ಟೀಮ್ ಹೇಳಿದ್ದಾರೆ ಅದೇ ಟೀಮ್ನ ಹಾಕಿ ಒಂದು ಕಾಂಟೆಸ್ಟ್ ಮಾಡಿಬಿಡೋಣ. ಓಕೆ, ಶುರು ಆಯಿತು ನಮ್ಮ ಅಮ್ಮಂದು. ಹಲೋ, ನಿನ್ನ ತಂಗಿ ಕಾಲೇಜ್ ಫೀಸ್ ಕಟ್ಟಿಲ್ಲ ಅಂತ ಮನೆಗೆ ಕಳಿಸ್ಬಿಟ್ಟಿದ್ದಾರೆ ಕಣೋ. ಯಾವಾಗ ನೋಡಿದ್ರು ದುಡ್ಡು ದುಡ್ಡು ಅಂತ ಇರ್ತಿಲ್ಲ. ನನ್ನ ದುಡ್ಡನ್ನ ಗಿಡ ನೆಟ್ಟಿದ್ದೀನಿ. ನೀನು ಕೇಳಿದಾಗೆಲ್ಲ ದುಡ್ಡು ಕಳ್ಸಕ್ಕೆ. ನನಗೂ ಬರೋ ತಿಂಗಳಿಗೆ ಒಂದೇ ಸರಿ ಸಂಬಳ. ಹಿಂಗೆ ವಾರ ವಾರ ಫೋನ್ ಮಾಡಿ ದುಡ್ಡು ಕೇಳಿದ್ರೆ ನಾನು ಎಲ್ಲಿಂದ ತಂದ್ಕೊಡ್ಲಿ? ಆಯ್ತು, ಇನ್ನೊಂದೆರಡು ದಿನ ಕಳಿಸ್ಕೊಡ್ತೀನಿ. ಇರಲಿ, ಕರೆಕ್ಟಾಗಿ ಟೀಮ್ ಮಾಡಾಕಿದ್ರೆ ಪಕ್ಕಾ ಹೊಡಿಬೋದು. ಇವತ್ತು RCB ವರ್ಸಸ್ SRH ಮ್ಯಾಚು. ಎಲ್ಲ ಪವರ್ ಹಿಟ್ಟರ್ಸು, ಕ್ಯಾಪ್ಟನು ವೈಸ್ ಕ್ಯಾಪ್ಟನ್ ಬ್ಯಾಟ್ಸ್ಮನ್ನೇ ಮಾಡ್ತೀನಿ. 100% ಒಂದು 50,000 ಹಾಕಿದ್ರೆ 1 ಲಕ್ಷನಾದರೂ ಎತ್ಬೋದು. ಹೊಸ ಕಾಂಟೆಸ್ಟು. 20,000 ಹಾಕಿದ್ರೆ 1 ಲಕ್ಷ ಗೆಲ್ಬೋದು. 4 ಜನ ಇರೋದು. 4 ಜನ ಬೀಟ್ ಮಾಡೋಕ್ಕಾಗಲ್ವಾ? ಆಗುತ್ತೆ. ಆದರೆ 20,000 ಏನು ಮಾಡಲಿ? ಹಲೋ ಮಗ, ಸ್ವಲ್ಪ ಅರ್ಜೆಂಟು ಒಂದು 20,000 ದುಡ್ಡು ಬೇಕಿತ್ತು ಕಣೋ. ನನ್ನ ಹತ್ರನೂ ಇಲ್ವಲ್ಲ ಮಗ, ಸ್ವಲ್ಪ ಎಮರ್ಜೆನ್ಸಿ ಇತ್ತು. ಅದಕ್ಕೆ ಮಗ, ನೀನು ಆ ಫ್ಯಾಂಟಸಿ ಗೇಮ್ ಆಡ್ತಿದ್ಯಾ ಅಂತ ಗೊತ್ತು. ಇಲ್ಲ ಕಣೋ, ನಿಜವಾಗ್ಲೂ ಎಮರ್ಜೆನ್ಸಿ ಇದೆ ಕಣೋ. ಸಾರಿ ಮಗ, ಆಗಲ್ಲ. ಪ್ಲೀಸ್ ಕೇಳಬೇಡ. ಪ್ಲೀಸ್. ಹಲೋ ಮಗ, ಒಂದು ಸ್ವಲ್ಪ ಎಮರ್ಜೆನ್ಸಿ ಇತ್ತು. ಅಮೌಂಟ್ ಕಳಿಸ್ತೀಯ ಒಂದು 20,000. ಬಟ್ ನನಗೆ ನಾಳೆನೇ ವಾಪಸ್ ಬೇಕು. ಮಗ, ನಾಳೆನೇ ಕಳಿಸ್ಬಿಡ್ತೀನಿ. ಹಾಂ ಸರಿ ಮಗ, 4% ಆಗುತ್ತೆ. 4%? ಸರಿ ಮಗ, ಕಳಿಸು, ಪರವಾಗಿಲ್ಲ. ನಾಳೆ ಮಿಸ್ ಮಾಡಬೇಡ. ಆಯ್ತಾಯ್ತು. ಓಕೆ. ಹೆಂಗೋ ಅಮೌಂಟ್ ಅಡ್ಜಸ್ಟ್ ಆಯಿತು. 20,000 ಈ ಕಾಂಟೆಸ್ಟಲ್ಲಿ ಗೆದ್ಬಿಟ್ರೆ 1 ಲಕ್ಷ ಸಿಗುತ್ತೆ. ಆಲ್ರೆಡಿ 50,000 ಇನ್ವೆಸ್ಟ್ ಮಾಡಿದ್ದೀನಿ, ಅದರಿಂದ 1 ಲಕ್ಷ ಸಿಗುತ್ತೆ. 2 ಸೇರಿ 2 ಲಕ್ಷ. ಇವನು ದುಡ್ಡು 20,000 ವಾಪಸ್ ಕೊಟ್ಬಿಡ್ತೀನಿ. ಮನೆಗೊಂದು ಸ್ವಲ್ಪ ದುಡ್ಡು ಕಳಿಸ್ಬಿಡ್ತೀನಿ. ಸಾಲ ಎಲ್ಲ ತೀರಿಸ್ಕೊಂಡ್ಬಿಡ್ತೀನಿ. ಇವತ್ತೊಂದು ದಿನ ನಾನು ಅಂದ್ಕೊಂಡಿರೋದೆಲ್ಲ ಆಗ್ಬಿಟ್ರೆ ಸಾಕು ಗುರು. ಇವತ್ತೊಂದು ದಿನ ಎಲ್ಲ ಸರಿ ಆಗ್ಬಿಟ್ರೆ ಮತ್ತೆ ಈ ಕಡೆ ತಲೆನೂ ಹಾಕಲ್ಲ. ಎಲ್ಲ ಬಿಟ್ಬಿಟ್ಟು ನೆಮ್ಮದಿಯಾಗಿರ್ತೀನಿ. ದೇವ್ರೆ, ಇದೊಂದು ಸರಿ ಎಲ್ಲ ಸಕ್ಸಸ್ ಮಾಡಿಸ್ಬಿಡಪ್ಪ ಪ್ಲೀಸ್. ನಾನು ಪ್ಲೇಯರ್ ಬ್ಯಾಟಿಂಗ್ ಆಡ್ತಾನೆ. ಓಪನಿಂಗು ಬಂದ ಹೊಡಿಬೇಕು. ಔಟ್ ಆದಲ್ಲೋ ಫಸ್ಟ್ ಬಾಲೇ. ಆಯಿತು ಒಂದು ಕಾಂಟೆಸ್ಟು. ನಂಬ್ಕೊಂಡು ನಾನು ಆಡಿದ್ರೆ ಅಷ್ಟೇ ಕತೆ. ಇನ್ನೂ ಇದ್ದೀನಿ ಮೇಲ್ಗಡೆನೇ ಇದ್ದೀನಿ. ಎಸ್, 6. ಹಿಂಗೆ ಆಡು ಮಗ, ಕೊನೆಯವ್ರಿಗೆ ಒಂದು 100 ಹೊಡೆದ್ಬಿಟ್ಟು ನಾನೇ ಟಾಪಲ್ಲಿ ಬಂದ್ಬಿಡ್ತೀನಿ. ಆಡು. ಅಯ್ಯೋ, ಔಟ್ ಆದಲ್ಲೋ. ಲಾಸ್ಟ್ ಒನ್. ನೀವು ಆಡಿದ್ರೆ ಹಾಕಿರೋ ದುಡ್ಡಾದ್ರೂ ವಾಪಸ್ ಬರುತ್ತೆ ಗುರು. ಆಡು. ಹೋಯ್ತು, ಇದು ಹೋಯ್ತು. ಎಲ್ಲ ಹೊಡ್ಸೋದ್ರಲ್ಲೂ ನನಗೆ ದುಡ್ಡೆಲ್ಲ ಹೋಯ್ತಲ್ಲ ಇವತ್ತು. ಏನಾಯ್ತು ಗುರು? ನಾನು ಸುಮ್ಮನೆ ಬಿಟ್ಬಿಡ್ಬೇಕಾಗಿತ್ತು. ಇವಾಗ ಏನು ಮಾಡೋದು? ಎಲ್ಲ ದುಡ್ಡು ಹೋಯ್ತು. ಸಾಲನೂ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹೆಂಗೆ ವಾಪಸ್ ಮಾಡಲಿ? ಇವಾಗ ನಂಗೆ ಉಳಿದಿರೋದು ಒಂದೇ ದಾರಿ. ಸರ್, ಅರವಿಂದ್ ಬೈ ಬರ್ತಾರೆ ನೋಡಿ. ಆಯ್ತು ಸರ್, ಬ್ಯಾಟಿಂಗ್ ರೆಡಿ ಆಗ್ಬಿಡು. ಒಂದು ಸರಿ ಮಾಡಿದ್ರೆ ತಪ್ಪು, ಪದೇ ಮಾಡಿದ್ರೆ ಅಪರಾಧ. ತಪ್ಪು ಕ್ಷಮೆ ಇದೆ, ಅಪರಾಧಕ್ಕೆ ಶಿಕ್ಷೆ ಆಗಲೇಬೇಕು. ನಾವು ಎಷ್ಟು ಅಪರಾಧ ಮಾಡ್ತೀವಿ ಅನ್ನೋದ್ರ ಮೇಲೆ ನಮಗೆ ಎಷ್ಟು ಶಿಕ್ಷೆ ಆಗಬೇಕು ಅನ್ನೋದನ್ನ ಜೀವನ ನಿರ್ಧಾರ ಮಾಡುತ್ತೆ. ಇವತ್ತು ನಾನು ಮಾಡಿರೋ ಅಪರಾಧಕ್ಕೆ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಇವತ್ತು ನನ್ನ ಸಾಲಗಾರ. ಹೌದು, ಇನ್ನೊಂದು 6 ತಿಂಗಳು ಅಥವಾ ಇನ್ನೊಂದು ವರ್ಷ ಕಷ್ಟಪಟ್ಟು ದುಡಿದ್ರೆ ಅದಾದ್ಮೇಲೆ ಬರೋ 40-50 ವರ್ಷ ನಾನು ನೆಮ್ಮದಿಯಾಗಿರ್ಬೋದು. ಈ ಜಗತ್ತು ನಿಮಗೆ 2 ಥರ ಡ್ರೀಮ್ ತೋರಿಸುತ್ತೆ. ಒಂದು ನಿಮ್ಮ ಜೀವನನೇ ಕಿತ್ಕೊಳ್ಳುತ್ತೆ, ಇನ್ನೊಂದು ನಿಮ್ಮ ಜೀವನಕ್ಕೆ ರೆಕ್ಕೆ ಕಟ್ಟಿ ಮೇಲೆ ಹಾರಿಸುತ್ತೆ. ಯಾವುದನ್ನ ಚೂಸ್ ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. ಸೊ ಚೂಸ್ ಯುವರ್ ಡ್ರೀಮ್.